ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಸಾಮಾನ್ಯವಾಗಿ ನೀವು ಅವಸರದಲ್ಲಿ ನಮ್ಮ ಕೈಯಿಂದ ಕೆಲವು ವಸ್ತುಗಳು ಕೆಳಗೆ ಬೀಳುತ್ತವೆ. ಜ್ಯೋತಿಷದಲ್ಲಿ ಕೈಯಿಂದ ಕೆಲವು ವಸ್ತುಗಳು ಕೆಳಗೆ ಬೀಳುವುದನ್ನು ಅಶುಭ ಎಂದು ಹೇಳಲಾಗುತ್ತೆ. ಇದು ನಮ್ಮ ಮುಂಬರುವ ಕಹಿ ಘಟನೆಗಳನ್ನು ತಿಳಿಸುವಂತಹ ಸೂಚಕವಾಗಿರುತ್ತೆ ಹಾಗೂ ನೀವು ಕೈಗೊಂಡಿರುವ ಕೆಲಸ ಆಗುವುದಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ. ಇನ್ನು ನಿಮ್ಮ ಪೂಜೆಯಲ್ಲಿ ದೋಷವಿದೆ ಎಂತಲೂ ತಿಳಿಸುವ ಸೂಚಕವಾಗಿರುತ್ತೆ. ಹಾಗೆ ಕೈಯಿಂದ ಜಾರಿದರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇವುಗಳು ನಿಮ್ಮ ಮನೆಯಲ್ಲಿ ಪದೇ ಪದೇ ಕೆಳಗೆ ಬೀಳುತ್ತಿದ್ದರೆ ವಾಸ್ತು ದೋಷವಿದೆ ಎಂದು ಅರ್ಥವಾಗುತ್ತೆ. ಹಾಗಾದ್ರೆ ನಮ್ಮ ಕೈಯಿಂದ ಯಾವ ವಸ್ತುಗಳು ಕೆಳಗೆ ಬಿದ್ದರೆ ಅದು ಅಶುಭ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭಿಸೋಣ. ಪೂಜೆಯನ್ನು ಮಾಡುವಾಗ ಕೈಯಿಂದ ಪೂಜಾ ದೀಪ ಕೆಳಗೆ ಬಿದ್ದರೆ ದೇವರು ನಮಗೆ ಮುಂಬರಲಿರುವ ಒಳ್ಳೆಯ ಮತ್ತು ಕೆಟ್ಟ ಕಾಲದ ಸೂಚನೆಗಳನ್ನ ನಮಗೆ ಈ ಶಕುನದ ಮೂಲಕ ನೀಡುತ್ತಾನೆ. ಪೂಜೆ ಮಾಡುವಾಗ ಕೈಯಿಂದ ದೀಪ ಬೀಳುವುದು ಕೂಡ ಒಂದು ಸೂಚಕವಾಗಿರುತ್ತೆ. ದೀಪ ಕೆಳಗೆ ಬೀಳುವುದು ಅದು ಅಹಿತಕರ ಘಟನೆಯ ಸಂಕೇತ ಎಂದು ಹೇಳಲಾಗುತ್ತೆ. ದೇವರು ನಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎನ್ನುವುದರ ಸೂಚಕವಾಗಿರುತ್ತೆ. ಒಂದು ವೇಳೆ ಪೂಜೆಯ ದೀಪ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಆಗ ನೀವು ದೇವರ ಪೂಜೆಯನ್ನ ಪುನಃ ಮಾಡಬೇಕು. ದೇವರಿಗೆ ಪುನಃ ದೀಪವನ್ನು ಹಚ್ಚಬೇಕು. ಬಿದ್ದ ದೀಪಗಳ ಸಂಖ್ಯೆಯೊಂದಿಗೆ ಮತ್ತೆ 2 ದೀಪಗಳನ್ನು ಹಚ್ಚಬೇಕು. ಅಂದರೆ 2 ಇದ್ದರೆ 4, 4 ಇದ್ದರೆ 6, 6 ಇದ್ದರೆ 8, ಹೀಗೆ ದೀಪಗಳ ಸಂಖ್ಯೆಯನ್ನು ದ್ವಿಗುಣ ಮಾಡುತ್ತಾ ಹೋಗಬೇಕು. ಆಗ ನಿಮ್ಮ ಪೂಜೆಯನ್ನ ಪುನಃ ಪ್ರಾರಂಭಿಸಿ. ಇನ್ನು ಪೂಜೆಯನ್ನು ಮಾಡುವಾಗ ದೇವರ ವಿಗ್ರಹ ಅಥವಾ ಚಿತ್ರ ಕೆಳಗೆ ಬಿದ್ದರೆ ದೇವರ ವಿಗ್ರಹ ಅಥವಾ ಚಿತ್ರಗಳು ಶುಚಿಗೊಳಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಏಕೆಂದರೆ ವಿಗ್ರಹ ಕೈಯಿಂದ ಬಿದ್ದರೆ ಅದು ಒಳ್ಳೆಯದಲ್ಲ. ಇದರಿಂದ ಕುಟುಂಬದ ಯಾವುದೋ ಒಬ್ಬ ಹಿರಿಯ ಸದಸ್ಯರಿಗೆ ತೊಂದರೆಯಾಗುವಂತಹ ಸೂಚಕವಾಗಿರುತ್ತೆ. ಅಂತಹ ಘಟನೆ ನಡೆದಾಗ ಕುಟುಂಬದಲ್ಲಿ ದೊಡ್ಡ ಕೋಲಾಹಲ ಅಥವಾ ಜಗಳವಾಗುವ ಸಾಧ್ಯತೆ ಇರುತ್ತೆ. ವಿಗ್ರಹ ಅಥವಾ ಚಿತ್ರವು ತಪ್ಪಾಗಿ ಮುರಿದರೆ ಅದನ್ನ ನೀರಿನಲ್ಲಿ ಬಿಡಬೇಕು. ಇನ್ನು ಫೋಟೋದಲ್ಲಿರುವ ಗಾಜಿನ ತುಂಡುಗಳನ್ನು ಮಣ್ಣಿನಲ್ಲಿ ಹೂತು ಹಾಕಿ ನೀರಿನಲ್ಲಿ ಎಸೆಯಬಾರದು. ಇನ್ನು ಪೂಜೆಗೆಂದು ತುಂಬಿದ ಮಡಕೆ ಅಥವಾ ಬಿಂದೆಗೆ ಕೆಳಗೆ ಬಿದ್ದರೆ ಪೂಜೆಗೆಂದು ಕಲಸದಲ್ಲಿ ನೀರನ್ನು ಹೊತ್ತೊಯ್ಯುವಾಗ ಅದು ಕೆಳಗೆ ಬಿದ್ದರೆ ಅದು ಶುಭ ಶಕುನವೆಂದು ಹೇಳಲಾಗುವುದಿಲ್ಲ, ಅಶುಭ ಎಂದು ಹೇಳಲಾಗುತ್ತೆ. ಕೈಯಿಂದ ಬಿಂದಿಗೆ ಬಿದ್ದರೆ ನಿಮ್ಮ ಮೇಲೆ ಪೂರ್ವಜರು ಕೋಪಗೊಂಡಿದ್ದಾರೆ ಎನ್ನುವುದರ ಸೂಚಕವಾಗಿರುತ್ತೆ. ಇದರಿಂದ ಕುಟುಂಬದಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೈಯಿಂದ ಪ್ರಸಾದ ಬೀಳುವುದು. ದೇವರ ಪ್ರಸಾದವು ಕೈಯಿಂದ ಜಾರಿ ಬೀಳುವುದನ್ನು ದೊಡ್ಡ ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಎಲ್ಲಾದರೂ ಕೈ ತಪ್ಪಿ ಪ್ರಸಾದವು ನೆಲಕ್ಕೆ ಬಿದ್ದರೆ ತಕ್ಷಣ ಅದನ್ನು ಮೇಲಕ್ಕೆತ್ತಿ ಹಣೆಗೆ ಒತ್ತಿಕೊಂಡು ತಿನ್ನದೇ ಇದ್ದರೆ ನೀರಿಗೆ ಹಾಕಿ ಅಥವಾ ಪಾತ್ರೆಯಲ್ಲಿ ಹಾಕಿ. ಇದರಿಂದ ದೇವರ ಪ್ರಸಾದಕ್ಕೆ ಅವಮಾನವಾಗುವುದಿಲ್ಲ. ಪ್ರಸಾದವನ್ನ ದೇವರ ಆಶೀರ್ವಾದ ಅಥವಾ ಕೊಡುವವರ ಕೋರಿಕೆ ಎಂದು ಹೇಳಲಾಗುತ್ತೆ. ದೇವರ ಪ್ರಸಾದ ಕೆಳಗೆ ಬಿದ್ದರೆ ಇದರಿಂದ ನಿಮ್ಮ ಆಸೆಗಳು ಈಡೇರುವುದಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ ಹಾಗೂ ನೀವು ಮಾಡಲು ಹೊರಟಿರುವ ಕೆಲಸ ಪೂರ್ಣಗೊಳ್ಳುವುದಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ. ಇದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುವ ಉದ್ವಿಗ್ನತೆಯ ಸೂಚಕವಾಗಿರುತ್ತೆ. ಇನ್ನು ಕುಂಕುಮ ಬೀಳುವುದು. ಕುಂಕುಮವನ್ನು ಸುಮಂಗಲೆಯರ ಸಂಕೇತ ಎಂದು ಹೇಳಲಾಗುತ್ತೆ. ಕುಂಕುಮ ಕೈಯಿಂದ ಜಾರಿ ಕೆಳಗೆ ಬಿದ್ದರೆ ಅದನ್ನ ಕೆಟ್ಟ ಶಕುನ ಎಂದು ಹೇಳಲಾಗುತ್ತೆ. ಕೆಲವು ನಂಬಿಕೆಗಳ ಪ್ರಕಾರ ಸಿಂಧೂರವು ಮಂಗಳಕರ ಮತ್ತು ಅದೃಷ್ಟಕ್ಕೆ ಸಂಬಂಧಿಸಿದ ವಸ್ತು ಎಂದು ಹೇಳಲಾಗುತ್ತೆ. ಕೈಯಿಂದ ಕುಂಕುಮದ ಪೆಟ್ಟಿಗೆ ಕೆಳಗೆ ಬಿದ್ದರೆ ಪತಿ ಮತ್ತು ಕುಟುಂಬಕ್ಕೆ ಕೆಲವು ತೊಂದರೆಗಳು ಆಗುತ್ತವೆ ಎನ್ನುವುದರ ಸಂಕೇತವಾಗಿರುತ್ತೆ. ಸಿಂಧೂರ ಬಿದ್ದಾಗ ಅದನ್ನು ಮುಟ್ಟಬೇಡಿ ಅಥವಾ ಪೊರಕೆಯಿಂದ ಸ್ವಚ್ಛಗೊಳಿಸಬೇಡಿ. ಅದನ್ನು ಒಂದು ಶುಭ್ರವಾದ ಬಟ್ಟೆಯಿಂದ ಎತ್ತಿಕೊಂಡು ಪೆಟ್ಟಿಗೆಯಲ್ಲಿ ಇಡಬೇಕು. ಆದರೆ ಬಿದ್ದು ಹಾಳಾಗಿರುವ ಕುಂಕುಮವನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ಹಾಗೂ ನಿಮ್ಮ ಮನೆಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸು, ಯಾವುದೇ ತರಹದ ತೊಂದರೆ ಆಗದಿರಲಿ ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು. ಇನ್ನು ಪ್ರತಿ ಸೋಮವಾರ ಶಿವನನ್ನು ಪೂಜಿಸಿ ಉಪವಾಸ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ. ಇನ್ನು ಉಪ್ಪು ಕೈಯಿಂದ ಜಾರಿ ಬಿದ್ದರೆ ಉಪ್ಪು ಕೈ ಜಾರಿ ಪದೇ ಪದೇ ನೆಲದ ಮೇಲೆ ಬೀಳುತ್ತಿದ್ದರೆ ಅದು ವಾಸ್ತುವಿನ ದೋಷ ಎಂದು ಹೇಳಲಾಗುತ್ತೆ. ಕೈಯಿಂದ ಉಪ್ಪು ಬಿದ್ದರೆ ಅದು ಶುಕ್ರ ಮತ್ತು ಚಂದ್ರನ ನಕಾರಾತ್ಮಕ ಶಕ್ತಿಯ ಸೂಚಕವಾಗಿರುತ್ತೆ. ಮನೆಯಲ್ಲಿ ಯಾವುದಾದರೂ ವಾಸ್ತು ದೋಷ ಇದೆ ಎಂದು ಅರ್ಥವನ್ನು ಮಾಡಿಕೊಳ್ಳಬೇಕು. ಇನ್ನು ಕೈಯಿಂದ ಎಣ್ಣೆ ಜಾರಿ ಬೀಳುವುದು. ಎಣ್ಣೆಯನ್ನು ಶನಿದೇವನ ಸಂಕೇತ ಎಂದು ಹೇಳಲಾಗುತ್ತೆ. ಪ್ರತಿ ಅಡಿಗೆಗೂ ಎಣ್ಣೆ ಬಹಳ ಮುಖ್ಯವಾಗಿರುತ್ತೆ. ಸಾಸಿವೆ ಎಣ್ಣೆಯನ್ನು ಸಾಮಾನ್ಯವಾಗಿ ಮನೆಯಲ್ಲೂ ಬಳಸಲಾಗುತ್ತೆ.
ನವಗ್ರಹಗಳಲ್ಲಿ ಶನಿದೇವನ ಕರ್ಮ ಹಾಗೂ ನ್ಯಾಯದ ದೇವರು ಎಂದು ಹೇಳಲಾಗುತ್ತೆ. ಎಣ್ಣೆಯು ಆಕಸ್ಮಿಕವಾಗಿ ನೆಲದ ಮೇಲೆ ಬಿದ್ದರೆ ಅದನ್ನು ವಾಸ್ತುವಿನ ದೋಷ ಎಂದು ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಪದೇ ಪದೇ ನೀವು ಹಣವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನು ಆಕಸ್ಮಿಕವಾಗಿ ಹಾಲು ಕೈಯಿಂದ ಜಾರಿ ಬಿದ್ದರೆ, ಆಕಸ್ಮಿಕವಾಗಿ ನಿಮ್ಮ ಕೈಯಿಂದ ಹಾಲು ನೆಲದ ಮೇಲೆ ಬಿದ್ದರೆ ಅಥವಾ ಕುದಿಯುವ ಹಾಲು ನಿಮ್ಮ ಕೈ ಜಾರಿ ಆಗಾಗ್ಗೆ ಬೀಳುತ್ತಿದ್ದರೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗೊಂದು ವೇಳೆ ಆಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎನ್ನುವುದರ ಅರ್ಥವಾಗಿರುತ್ತೆ. ಈ ವಾಸ್ತು ಸಮಸ್ಯೆಯಿಂದ ನೀವು ಹಾಲನ್ನ ಒಲೆ ಮೇಲೆ ಇಟ್ಟು ಮರೆತು ಬಿಡುತ್ತೀರಿ. ಲೋಟದಲ್ಲಿ ಹಾಲು ಹಿಡಿದುಕೊಂಡಾಗ ಕೆಳಗೆ ಬೀಳುತ್ತದೆ. ಈ ರೀತಿ ಇದ್ದರೆ ಇದು ವಾಸ್ತುವಿನ ಪರಿಣಾಮವಾಗಿರುತ್ತೆ. ಇನ್ನು ಕರಿಮೆಣಸು ಕೈಯಿಂದ ಜಾರಿ ಬಿದ್ದರೆ, ಮೆಣಸು ನಿಮ್ಮ ಕೈಯಿಂದ ಜಾರಿ ಬಿದ್ದರೆ ಅದು ಸಂಬಂಧದಲ್ಲಿ ಸಮಸ್ಯೆ ಇದೆ ಎನ್ನುವುದರ ಸೂಚಕವಾಗಿರುತ್ತೆ. ಈ ರೀತಿ ಪದೇ ಪದೇ ಬೀಳುತ್ತಿದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ಜಾಗರೂಕರಾಗಿರಬೇಕು. ಕೈಯಿಂದ ನೆಲದ ಮೇಲೆ ಬೀಳುವ ಮೆಣಸು ನಕಾರಾತ್ಮಕ ಶಕ್ತಿಯನ್ನ ಸೃಷ್ಟಿಸುತ್ತದೆ. ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ಜಗಳವಾಡುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತೆ. ಇನ್ನು ಆಹಾರ ಪದಾರ್ಥಗಳು ಕೆಳಗೆ ಬಿದ್ದರೆ, ಊಟ ಬಡಿಸುವಾಗ ಆಹಾರ ಪದಾರ್ಥಗಳು ಕೈಯಿಂದ ಜಾರಿ ಬಿದ್ದರೆ ಅನ್ನಪೂರ್ಣ ದೇವಿ ನಿಮ್ಮ ಬಗ್ಗೆ ಕೋಪಗೊಂಡಿದ್ದಾಳೆ ಎನ್ನುವುದರ ಸೂಚಕವಾಗಿರುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ವಾಸ್ತುದೋಷವು ಇದಕ್ಕೆ ಕಾರಣವಾಗಿರುತ್ತೆ. ಅಡುಗೆ ಮನೆಯಲ್ಲಿ ವಾಸ್ತುದೋಷವನ್ನು ನಿವಾರಿಸಬೇಕು ಎಂದರೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ಬಲ್ಬನ್ನು ಹಾಕಿ. ಇದರೊಂದಿಗೆ ನೀವು ಬಯಸಿದರೆ ನಿಮ್ಮ ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಚಿತ್ರವನ್ನು ಹಾಕಬಹುದು. ಇದನ್ನು ಮಾಡುವುದರಿಂದ ನೀವು ಶುಭ ಪರಿಣಾಮಗಳನ್ನು ಪಡೆಯುತ್ತೀರಿ. ದೇವಾಲಯಕ್ಕೆ ತೆರಳಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕುವುದನ್ನು ಮರೆಯಬೇಡಿ. ಇನ್ನು ಅಕ್ಕಿ, ಮಾತೆ ಅನ್ನಪೂರ್ಣೇಶ್ವರಿಯ ಸಂಕೇತ ಈ ಅಕ್ಕಿ ಎಂದು ಹೇಳಲಾಗುತ್ತೆ. ಲಕ್ಷ್ಮೀ ಸ್ವರೂಪಿಣಿ ಎಂದು ಕರೆಯಲಾಗುತ್ತೆ. ಅಕ್ಕಿಯು ನಿಮ್ಮ ಕೈಯಿಂದ ಕೆಳಗೆ ಬೀಳುವುದನ್ನು ಧನಹಾನಿಯ ಸಂಕೇತ ಎಂದು ಹೇಳಲಾಗುತ್ತೆ. ಇನ್ನು ತುಪ್ಪದ ದೀಪ, ಸಾಮಾನ್ಯವಾಗಿ ಶುಭ ಸಂದರ್ಭಗಳಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಲಾಗುತ್ತೆ. ಇಂತಹ ತುಪ್ಪದ ದೀಪಗಳು ಕೆಳಗೆ ಬಿದ್ದರೆ ಮುಂದಾಗಬಹುದಾದ ಅಹಿತಕರ ಘಟನೆಗಳ ಸೂಚನೆ ಎಂದು ಹೇಳಲಾಗುತ್ತೆ. ಕೈಯಿಂದ ಕಳಶ ಜಾರಿ ಬಿದ್ದರೆ ಅದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಪೂಜಾ ವಿಧಿವಿಧಾನಗಳಲ್ಲಿ ಕಳಶವು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಕೈಯಿಂದ ಜಾರಿ ಬಿದ್ದರೆ ಅದು ಪೂಜೆಯಲ್ಲಿ ಏನೋ ತಪ್ಪಾಗಿದೆ ಎನ್ನುವುದರ ಸೂಚಕವಾಗಿರುತ್ತೆ ಅಥವಾ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸುತ್ತಿಲ್ಲ ಎನ್ನುವುದರ ಸೂಚಕವಾಗಿರುತ್ತೆ. ಕಳಶವು ಪೂಜೆಯಲ್ಲಿ ಪವಿತ್ರವಾದ ವಸ್ತುವಾಗಿದೆ ಮತ್ತು ಅದು ಕೈಯಿಂದ ಜಾರಿ ಬಿದ್ದರೆ ಅದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತೆ. ಕಳಶ ಜಾರಿ ಬಿದ್ದಾಗ ಅದು ಪೂಜೆಯಲ್ಲಿ ಏನೋ ತಪ್ಪಾಗಿದೆ ಅಥವಾ ವಾಸ್ತು ದೋಷವಿದೆ ಎನ್ನುವುದನ್ನು ಸೂಚಿಸುತ್ತದೆ. ಕೆಲವರ ನಂಬಿಕೆಯ ಪ್ರಕಾರ ಕಳಶ ಜಾರಿ ಬಿದ್ದರೆ ದೇವರು ಪೂಜೆಯನ್ನು ಸ್ವೀಕರಿಸುತ್ತಿಲ್ಲ ಅಥವಾ ಅಸಮಾಧಾನಗೊಂಡಿದ್ದಾನೆ ಎನ್ನುವುದರ ಸೂಚಕವಾಗಿರುತ್ತೆ. ಹಾಗಾದರೆ ಈ ದೋಷಗಳಿಗೆ ಪರಿಹಾರ ಏನು ಎನ್ನುವುದನ್ನು ನೋಡುವುದಾದರೆ, ಇಂತಹ ಸಂದರ್ಭದಲ್ಲಿ ಪೂಜೆಯನ್ನು ಮತ್ತೆ ಮೊದಲಿನಿಂದ ಪ್ರಾರಂಭಿಸಬೇಕು ಅಥವಾ ಜ್ಯೋತಿಷಿಗಳ ಬಳಿ ಸಲಹೆಯನ್ನು ಪಡೆದು ಸೂಕ್ತ ಕ್ರಮಗಳನ್ನು ನೀವು ಪಡೆಯಬೇಕಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.